ಹಾಯ್ ಸ್ನೇಹಿತರೆ, ಜ್ಞಾನಾಮೃತ ಜಿಕೆ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೈಸರ್ಗಿಕ ಸಫಾಯಿ ಕರ್ಮಚಾರಿಗಳೆಂದು ಯಾವ ಪಕ್ಷಿಯನ್ನು ಕರೆಯಲಾಗಿದೆ? 1 ಹದ್ದು, 2 ಕೋಗಿಲೆ, 3 ಪಾರಿವಾಳ, 4 ಕೊಕ್ಕರೆ, 5 ಯಾವುದೂ ಅಲ್ಲ. ಉತ್ತರ ಸ್ನೇಹಿತರೆ ಹದ್ದು. ನೈಸರ್ಗಿಕ ಸಫಾಯಿ ಕರ್ಮಚಾರಿಗಳ ಸಂತತಿ ಬಂಡೀಪುರದಲ್ಲಿ ಹೆಚ್ಚಳವಾಗಿದೆ. ನೈಸರ್ಗಿಕ ಸಫಾಯಿ ಕರ್ಮಚಾರಿಗಳೆಂದೇ ಖ್ಯಾತವಾದ ರಣಹದ್ದುಗಳ ಸಂಖ್ಯೆಯು ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಮತ್ತು ಬಿಳಿಗಿರಿ ರಂಗಸ್ವಾಮಿ ದೇವಾಲಯ ಹುಲಿ ಸುರಕ್ಷಿತ ಪ್ರದೇಶದಲ್ಲಿ ಹೆಚ್ಚಾಗುತ್ತಿದೆ. ಪರಿಸರ ವ್ಯವಸ್ಥೆಯ ದೃಷ್ಟಿಯಿಂದಲೂ ಅತಿ ಮಹತ್ವದ್ದಾಗಿದೆ. ಪ್ರಕೃತಿಯ ನೈಸರ್ಗಿಕ ಸಹಾಯ ಕರ್ಮಚಾರಿಗಳೆಂದು ಕರೆಯುವುದುಂಟು. ಇವುಗಳ ಉಪಸ್ಥಿತಿಯ ಅರಣ್ಯ ಸಮತೋಲನವನ್ನು ಕಾಪಾಡುತ್ತದೆ. ಕಾಡಿನಲ್ಲಿ ಸತ್ತ ಪ್ರಾಣಿಗಳ ಕಳೆಬರಹವನ್ನು ತಿಂದು ಹಾಕುವ ಮೂಲಕ ರಣಹದ್ದುಗಳು ಪರಿಸರವನ್ನು ಸ್ವಚ್ಛಗೊಳಿಸುತ್ತವೆ. ಇವುಗಳು ಇಲ್ಲದಿದ್ದರೆ ಕಳೆಬರಹಗಳು ಕೊಳೆತು ಆಂಥ್ರಾಕ್ಸ್, ರೇಬೀಸ್ ಮತ್ತು ಕ್ಷಯರೋಗದಂತಹ ಮಾರಕ ರೋಗಗಳು ಪ್ರಾಣಿಗಳಿಗೆ ಹರಡುವ ಸಾಧ್ಯತೆ ಇದೆ. ಇವುಗಳು ಪ್ರಬಲವಾದ ಆಮ್ಲವನ್ನು ಒಳಗೊಂಡಿರುತ್ತದೆ. ಇದು ಕಳೆಬರಹಗಳಲ್ಲಿರುವ ಅಪಾಯಕಾರಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ನಾಶಪಡಿಸುವ ಸಾಮರ್ಥ್ಯ ಹೊಂದಿವೆ. ಇವುಗಳು ಸತ್ತ ಪ್ರಾಣಿಗಳು ಮತ್ತು ಬೇಟೆಯಾಡಿದ ಪ್ರಾಣಿಗಳು ಬಿಟ್ಟು ಹೋದ ಪ್ರಾಣಿಗಳನ್ನು ತಿನ್ನುವ ಮೂಲಕ ಅರಣ್ಯದ ಆಹಾರ ಸರಪಳಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂಬ ಕಾರಣಕ್ಕೆ ಪರಿಸರದಲ್ಲಿ ರಣಹದ್ದು ಪ್ರಮುಖ ಪಾತ್ರ ವಹಿಸುತ್ತದೆ. ರಣಹದ್ದುಗಳ ಸಂಖ್ಯೆ ಬಹಳಷ್ಟು ಕುಸಿದಿದ್ದು ಅದಕ್ಕೆ ಕಾರಣ ಅಪಾಯಕಾರಿ ಡೈಕ್ಲೋಫೆನಾಕ್ಸ್ ಎಂಬ ಔಷಧಿ ಕಾರಣವಾಗಿತ್ತು. ಡೈಕ್ಲೋಫೆನಾಕ್ಸ್ ಔಷಧಿ ಸೇವಿಸಿದ್ದ ಜಾನುವಾರುಗಳ ಕಳೆಬರಹ ತಿಂದ ರಣಹದ್ದುಗಳು ಮೂತ್ರಪಿಂಡ ವೈಫಲ್ಯದಿಂದ ಸಾಯುತ್ತಿದ್ದವು. ಈ ನೋವು ನಿವಾರಕ ಔಷಧಿಯನ್ನು ಪಶುಸಂಗೋಪನೆಯ ಕ್ಷೇತ್ರದಲ್ಲಿ ನಿಷೇಧ ಮಾಡಲಾಗಿದೆ. ಇದರಿಂದ ಕ್ರಮೇಣ ರಣಹದ್ದುಗಳ ಸಂತತಿ ವೃದ್ಧಿಸಿದೆ. ಅಲ್ಲದೆ ಬಂಡೀಪುರ ಮತ್ತು ಬಿಳಿಗಿರಿ ರಂಗನಸ್ವಾಮಿ ದೇವಾಲಯ ಕಾಡುಗಳಲ್ಲಿ ಎತ್ತರವಾದ ಮತ್ತು ಬಂಡೆಗಳು ಇರುವುದರಿಂದ ಇವುಗಳ ಗೂಡು ಕಟ್ಟುವಿಕೆಗೆ ಸಹಕಾರಿಯಾಗಿದೆ. ಬಂಡೀಪುರದಲ್ಲಿರುವ ರಣಹದ್ದು ಪ್ರಭೇದ ಬಂಡೀಪುರ ಮತ್ತು ಬಿಳಿಗಿರಿ ರಂಗನ ಸ್ವಾಮಿ ದೇವಾಲಯ ಭಾಗಗಳಲ್ಲಿ ಮುಖ್ಯವಾಗಿ ಬಿಳಿ ಬೆನ್ನಿನ ರಣಹದ್ದು, ಉದ್ದು ಕೊಕ್ಕಿನ ರಣಹದ್ದು ಮತ್ತು ಕೆಂಪು ಕೊಕ್ಕಿನ ರಣಹದ್ದುಗಳು ಹೆಚ್ಚಾಗಿ ಕಂಡುಬರುತ್ತವೆ. ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ ಸ್ನೇಹಿತರೆ.